ಕಲಾ ಮಾಧ್ಯಮದ ಕಾರ್ ಪುರಾಣಕ್ಕೆ ನಿಮ್ಗೆಲ್ರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ. ಇತ್ತೀಚೆಗೆ ನನ್ನ ಗೆಳೆಯರೊಬ್ಬರು ಕಾಲ್ ಮಾಡಿದ್ರು. ಗೆಳೆಯ ಮೀನ್ಸ್ ನಮ್ಮ ಚಾನಲ್ ನೋಡ್ತಾರಂತೆ. ಪರಮ್ ನಿಮ್ಮ ಜೊತೆ ಡ್ರೈವರಾಗಿ ಬರ್ತೀನಿ, ನಿಮ್ಮ ಜೊತೆ ಡ್ರೈವರಾಗಿ ಸೇರ್ಕೋತೀನಿ ಅಂತ. ಓಕೆ, ಏನು ಓದಿದ್ದೀರಿ ಅಥವಾ ಏನು ಗೊತ್ತು ನಿಮಗೆ ಅಂತ ಕೇಳಿದೆ. ಡ್ರೈವಿಂಗು ಗೊತ್ತು, ಇಂಜಿನಿಯರಿಂಗು ಮಾಡಿದ್ದೀನಿ ಅಂದರು. ನಾನು ಯಾಕೆ ಇಂಜಿನಿಯರಿಂಗ್ ಮಾಡಿ ಯಾಕೆ ಕೆಲಸಕ್ಕೆ ಹೋಗ್ತಾ ಇಲ್ಲ ನೀವು ಅಂತಂದೆ. ಜಾಬ್ ಸಿಗ್ತಾ ಇಲ್ಲ ಅಂದರು. ಯಾಕೆ ಎಲ್ರಿಗೂ ಸಿಗ್ತಾ ಇದೆಯಲ್ಲ? ಇಲ್ಲ, ನಿಮ್ಗೆ ಗೊತ್ತಿಲ್ಲ, ತುಂಬ ಜನ ಇಂಜಿನಿಯರ್ಸ್ ಪಾಸ್ಔಟ್ ಆಗಿ ಬಂದುಬಿಟ್ಟಿದ್ದಾರೆ, ಜಾಬ್ ಸಿಗ್ತಾ ಇಲ್ಲ. ನಿಮ್ಮ ಜೊತೆ ಬಂದು ಡ್ರೈವಿಂಗ್ ಮಾಡ್ತಾ ಪ್ಯಾರಲಲ್ಲಿ ನಿಮ್ಮದು ವ್ಲಾಗಿಂಗ್ ಹೋಗುತ್ತೆ, ಆ ಟೆಕ್ನಿಕೆಲ್ಲ ಕಲ್ತ್ಕೊಂಡ್ಬಿಟ್ಟು ನಾನು ಒಂದು ವ್ಲಾಗರ್ ಆಗಿ ಟ್ರೈ ಮಾಡ್ತೀನಿ, ಏನಾದ್ರು ಮಾಡಬೇಕು, ಆಗ್ತಾ ಇಲ್ಲ, ಸಿಕ್ಕಾಪಟ್ಟೆ ಲಕ್ಷಾಂತರ ರೂಪಾಯಿ ಫೀಸ್ ಕಟ್ಬಿಡೋರು ನಮ್ಮ ಪೇರೆಂಟ್ಸ್ ಅಂದರು. ಆಗ ನಂಗೆ ಅನ್ಸಿದ್ರು, ರವಿ ಅವರೇ, ನಿಜಕ್ಕೂ ಎಜುಕೇಷನ್ ಕೊಡ್ತಾರೋ ನೆಪದಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಅಂತ. ಹೌದು, ಯಾಕಂದರೆ ಕಾಲೇಜ್ಗಳು ಇಷ್ಟೊಂದಿದ್ದಾವೆ, ಎಷ್ಟು ಜನ ಪಾಸ್ಔಟ್ ಆಗಿ ಬರ್ತಾ ಇದ್ದಾರೆ. ಜಾಬ್ಸು ಪ್ರತಿ ವರ್ಷ ನೋಡಿ PUC ಆದ್ಮೇಲಿಂದ ಹುಡುಗರು ಹೊರಗಡೆ ಬರ್ತಾರೆ. ಆಮೇಲೆ BCom, BSc, BA, MA, MSc, MCom, MBA, MTech, ಅದು ಇದು ಏನೋ ಇದಾವೆಲ್ಲ, CA, ಅದು ಇದು. ಆಮೇಲೆ ಇಂಜಿನಿಯರಿಂಗ್ ಅಲ್ಲಿ ಎಷ್ಟು ಮೆಕ್ಯಾನಿಕಲ್, ಎಲೆಕ್ಟ್ರಾನಿಕ್ಸ್, ಎಲೆಕ್ಟ್ರಿಕಲ್ಸ್ ಎಲ್ಲ ಇದಾವೆ. ಪ್ರತಿ ವರ್ಷ ಲಕ್ಷಾಂತರ ವಿದ್ಯಾರ್ಥಿಗಳು ಹೊರಗಡೆ ಬರ್ತಾರೆ ಇಡೀ ದೇಶದಲ್ಲಿ. ಆದ್ರೆ ಕೆಲಸ ಎಷ್ಟಿದಾವೆ ಸರ್ಕಾರಿ ಸರ್ವೆ ಮಾಡಿದಾವ ನಮ್ಮ ಸರ್ಕಾರಗಳು? ಸರ್ಕಾರಿ ಕೆಲಸ ಮತ್ತು ಖಾಸಗಿ ಕೆಲಸ ಎರಡೂ ಸೇರಿ ಒಟ್ಟಾರೆ ಅವೈಲಬಲ್ ಇರುವಂತಹ ಕೆಲಸಗಳೆಷ್ಟು? ಪ್ರತಿ ವರ್ಷ ನಾವು ಔಟ್ಪುಟ್ ಕೊಡ್ತಾ ಇರುವಂತಹ ವಿದ್ಯಾರ್ಥಿಗಳು ಅಂದ್ರೆ ಡಿಗ್ರಿ ಹೋಲ್ಡರ್ಸ್ ಎಷ್ಟು, ಅವುಗಳ ಅನುಪಾತ ಎಷ್ಟು, ಏನಾದ್ರೂ ಬ್ಯಾಲೆನ್ಸ್ ಇದೆಯಾ? ಅದೇ. ಬಟ್ ನಿಮ್ಮ ಬಿಸ್ನೆಸ್ ಅಲ್ಲಿ ಒಂದು ಏನೋ ಹೇಳ್ತಿರಲ್ಲ. ನಮ್ಮ ಬಿಸ್ನೆಸ್ ಅಲ್ಲಿ ಏನು ಹೇಳ್ತೀವಿ ಅಂತಂದ್ರೆ ಇವರೇ, ಈಗ ಒಂದು ಡಿಮಾಂಡ್ ಇರುತ್ತೆ ಒಂದು ಪದಾರ್ಥಕ್ಕೆ, ಅದಕ್ಕೆ ಸಪ್ಲೈ ಮಾಡ್ತಾರೆ, ಅಂದ್ರೆ ಪ್ರೊಡಕ್ಷನ್ ಮಾಡಿ ಸಪ್ಲೈ ಮಾಡ್ತಾರೆ. ಸೊ ಯಾವತ್ತು ಡಿಮಾಂಡ್ ಜಾಸ್ತಿ ಇದು ಸಪ್ಲೈ ಕಮ್ಮಿ ಇದ್ರೆ ರೇಟ್ ಜಾಸ್ತಿ ಇರುತ್ತೆ, ಮೌಲ್ಯ ಜಾಸ್ತಿ ಇರುತ್ತೆ. ಯಾವಾಗ ಡಿಮಾಂಡ್ ಕಮ್ಮಿ ಇದೆ, ಸಪ್ಲೈಯೇ ಜಾಸ್ತಿ ಇದೆ ಅಂತಂದಾಗ ಬೆಲೆ ಬಿದ್ದೋಗುತ್ತೆ. ಸೇಮ್ ಟೊಮೆಟೊ, ಪಾಪ ನಮ್ಮ ಟೊಮೆಟೊ ಎಲ್ಲ ಬೆಲೆ ಕಮ್ಮಿ ಆಗ್ಬಿಡುತ್ತೆ, ಅದೇ ತರ ಚೆಲ್ತಿರುತ್ತೆ. ಮಕ್ಕಳನ್ನ ರೋಡಿಗೆ ತಂದು ಚೆಲ್ಲಂಗಾಗಿದೆ ಅಲ್ಲಿ. ಈಗ ಎಜುಕೇಶನ್ ಕೊಡಿಸ್ಬಿಟ್ಟು ಅವ್ರಿಗೆ ಆ ಡಿಗ್ರಿ ಹೋಲ್ಡರ್ಸ್ ಟೊಮೆಟೊ ಅದು ಮ್ಯಾಟ್ರ್ ಇರುವಂಥದ್ದು ಸ್ನೇಹಿತರೆ. ಹಾಗಾಗಿ ಆಮೇಲೆ ನೋಡಿ, ಈಗ B.Ed ಮುಗಿಸಿ ಅಥವಾ M.Ed ಮುಗಿಸಿ ಹೊರಗಡೆ ಬರ್ತಾರೆ. ಅವ್ರು ಎಷ್ಟು ಜನಕ್ಕೆ ಟೀಚರ್ಸ್ ಕೆಲಸ ಇದೆ? ಎಲ್ಲಿದೆ? ಇಲ್ಲ, ತುಂಬಾ ಜನಕ್ಕಿಲ್ಲ. ಕೆಲವ್ರು ಏನಂತಾರೆ, ಅವರೇ ಓನ್ ಉದ್ಯೋಗ ಮಾಡ್ಬೋದಲ್ಲ ಅಂತಾರೆ. ಎಲ್ಲರೂ ಎಷ್ಟು ಜನಕ್ಕೆ ಸರ್ಕಾರ ಉದ್ಯೋಗ ಕೊಡಕ್ಕಾಗತ್ರಿ? ಬಿಸ್ನೆಸ್ ಮಾಡ್ಬೇಕು ಅಂತ. ನೀವು ಮಾಡೋದಾದ್ರೆ ಅವ್ರನ್ನ ಯಾಕೆ B.Ed ಮಾಡಿಸ್ಬೇಕಾಗಿತ್ತು ನಾವು, ಅಥವಾ M.Ed ಮಾಡಿಸ್ಬೇಕಾಗಿತ್ತು, ಅಥವಾ ಇಂಜಿನಿಯರಿಂಗ್ ಯಾಕೆ ಮಾಡಿಸ್ಬೇಕಾಗಿತ್ತು? ಬಿಸ್ನೆಸ್ಸೇ ಓದಿಸ್ತಿದ್ವಿ, ಬಿಸ್ನೆಸ್ಸೇ ಓದಿಸ್ತಾ ಇದ್ರು. ಆಮೇಲೆ ಇನ್ನೂ ಹೋಗಿ ಹೇಳ್ಬಿಡ್ತಾರೆ, ರೋಡಲ್ಲಿ ಮಾರಿ, ಅದನ್ನ ಮಾರಿ, ಅದನ್ನ ಹೇಳಿದ್ರೆ ಮತ್ತೆ ಕಮೆಂಟ್ಗಳು ಆಗ್ತಾರೆ, ನೀವು ಯಾಕೊಳ್ಳಿ ಪರವಾಗಿಲ್ಲ. ಸೊ ಇದು ಒಟ್ಟಾರೆ ವಿಚಾರ ಇರುವಂಥದ್ದು. ಅಂದ್ರೆ ನಮ್ಮ ದೇಶದಲ್ಲಿ ಒಂದು ವರ್ಷಕ್ಕೆ ಇರುವ ಉದ್ಯೋಗ ಸೃಷ್ಟಿ ಎಷ್ಟು, ನಾವು ಪ್ರೊಡ್ಯೂಸ್ ಮಾಡ್ತಿರುವಂತಹ ಗ್ರಾಜ್ಯುಯೇಟ್ಸ್ಗಳ ಸಂಖ್ಯೆ ಎಷ್ಟು, ಒಂದಕ್ಕಾದ್ರೂ ಲೆಕ್ಕಾಚಾರ ಇದೆಯಾ? ಸೊ ಹಾಗಾಗಿ ನನ್ನ ಗೆಳೆಯ ನನಗೆ ಕಾಲ್ ಮಾಡಿ ನಮ್ಮ ಒಬ್ಬರು ಹೇಳಿದ ಹಾಗೆ, ಇಂಜಿನಿಯರಿಂಗ್ ಹುಡುಗ ಡ್ರೈವಿಂಗ್ ಕೆಲಸಕ್ಕೆ ಬರ್ತೀನಿ ಅನ್ನೋದರಲ್ಲಿ ಏನು ಉತ್ಪ್ರೇಕ್ಷೆ ಇಲ್ಲ, ಇದು ನನ್ನ ಜೀವನದಲ್ಲಿ ನಡೆದ ಘಟನೆ. ಹಂಗಂತೇಳಿ ಇಂಜಿನಿಯರ್ ಡ್ರೈವಿಂಗ್ ಮಾಡಬಾರ್ದು ಅಂತಲ್ಲ, ಈ ಫೋಟೋಲ್ ಅವರು ಡ್ರೈವಿಂಗೇ ಮಾಡಬೇಕು ಅನ್ನೋದಾಗಿದ್ರೆ ಇಂಜಿನಿಯರಿಂಗ್ ಯಾಕೆ ಕಲಿಸೋದು? ಪಾಪ ಅವ್ರು ಉಳಿತಿತ್ತಲ್ಲ ಅಷ್ಟು ಹಣ. ಯೋಚಿಸಿ.